ಇನ್ನು ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ. ಕರಾವಳಿಯ ಬೆಡಗಿ ಟಗರು ಪುಟ್ಟಿ ಅಜ್ಜಿ ರತ್ನ ಅವರಿಗೆ ಫೋನ್ ಮಾಡಿ ಖುಷಿ ಹಂಚ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ನಾನು ಬಿಗ್ ಬಾಸ್ ನಲ್ಲಿ ಸೆಕೆಂಡ್ ಬಂದಿದ್ದೀನಿ ಅಮ್ಮ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. 3 ತಿಂಗಳ ಬಳಿಕ ಮೊಮ್ಮಗಳ ಮಾತು ಕೇಳಿ ಅಜ್ಜಿ ಫುಲ್ ಖುಷಿ. ರನ್ನರ್ ಅಪ್ ಆಗಿರೋದು ಸ್ವಲ್ಪ ಬೇಸರ ಇದೆ, ಆದ್ರೂ ರನ್ನರ್ ಅಪ್ ಆಗಿ ಬರ್ತಾ ಇರೋದು ನನಗೆ ಖುಷಿ ಇದೆ ಅಂತ ಗ್ಯಾರಂಟಿ ನ್ಯೂಸ್ ಜೊತೆಗೆ ಅವರ ಅಜ್ಜಿ ರತ್ನ ಅವರು ಖುಷಿ ಹಂಚ್ಕೊಂಡಿದ್ದಾರೆ. ನಾನು ಬಿಗ್ ಬಾಸ್ ಬಂದಿದ್ದೇನೆ, ಹೊರಗೆ ಬಂದಿದ್ದೇನೆ ಹೇಳಿದ್ದಾರೆ. ಇದು ಫಸ್ಟ್ ಆಗಿ ಬರ್ಲಿಲ್ಲ, ನಾನು ಸೆಕೆಂಡ್ ಆಗಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಸ್ವಲ್ಪ ಬೇಸರವಾಯ್ತು ಅವಳಿಗೆ, ನನಗೆ ಸಂತೋಷ ಆಯ್ತು. ಅಷ್ಟು ಬರುವ ಅಂತ ನಾನು ಎಣಿಸಿರಲಿಲ್ಲ. ಅವಳಿಗೆ ಯಾವಾಗಲೂ ಬರುವುದಿಲ್ಲ, ಕನ್ನಡ ಅಂತ ಬರುವುದಿಲ್ಲಲ್ವಾ, ಅಷ್ಟು ಬಂದಲ್ಲ ಅಷ್ಟೇ ಸಾಕು. ಊರೆಲ್ಲ ಖುಷಿ ಅಲ್ವಾ? ಖುಷಿ ಖುಷಿ. ಯಾವಾಗ ಬರ್ತಾರಂತ ಹೇಳಿದ್ಲು, ಏನಾದ್ರು ಹೇಳಿದಾಳ? ಇಲ್ಲ, ಬರುವಾಗ ಹೇಳ್ತೇನೆ, ನಾಳೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 3 ತಿಂಗಳ ನಂತರ ಸ್ವರ ಕೇಳ್ತಾ ಇರ್ತೀವಿ. ಸ್ವರ ಕುಡಿಯುತ್ತೀರಿ, ನನ್ನ ಹತ್ರ ಮಾತಾಡುದು ಅದು ಕೇಳ್ತೀನಿ. ನನ್ನ ಹತ್ರ ಮಾತಾಡಿ 3 ತಿಂಗಳಾಯ್ತು. ಬಹಳಷ್ಟು ಖುಷಿ ಅಲ್ವಾ? ಖುಷಿ ಖುಷಿ, ತುಂಬಾ ಖುಷಿ. ಇಲ್ಲಿ ಯಾವಾಗ ಬರ್ತಾ ಇದ್ಲ? ಆಗಾಗ ಬರ್ತಾ ಇಲ್ಲ, ಯಾವಾಗ ಬರ್ತಾ ಇದ್ಲು ಎಲ್ಲಿ ಊರಿಗೆ? ಊರಿಗೆ ಅವಳು ಇಲ್ಲೇ ಇರುವುದು, ಊರಿನಲ್ಲೇ ಇಚ್ಛೆ. 3 ವರ್ಷ ಅವಳು ಬರ್ತಾ ಹೋಗ್ತಾ ಇದ್ದಾಳೆ. ಬೊಂಬೆಯಲ್ಲಿ ಕಡಿಮೆ 10 ದಿವಸ, ಮತ್ತೆ ಊರಿನಲ್ಲೇ ಇರುವುದು. ಯೂಟ್ಯೂಬ್ ಮಾಡ್ತಾರಲ್ಲ, ಅದೇ ಅಂತ ಕೆಲಸಕ್ಕೆ ಹೋಗ್ತಾರೆ, ಬೀಚಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಹೋಗ್ತಾರೆ. ಬಿಗ್ ಬಾಸ್ಗೆ ಹೋಗಿದ್ದಾರೆ ಎಲ್ಲ, ಈಗ ಹೋಗ್ತಾ ಬರ್ತಾ ಇದ್ದೆ. ಹೆಚ್ಚು ವಿಡಿಯೋ ಮಾಡುವುದು ನಮ್ಮ ಮನೆಯಲ್ಲಿ, ಅಲ್ಲಿ ನಮ್ಮ ಪಡೆದಿದ್ರೆ ಮನೆಯಲ್ಲಿ, ಅಲ್ಲಿ ಇನ್ನು ಮಾಡುದು ಕಡಿಮೆ, ಅಲ್ಲೇ ಹೋಗಿ ಮಾಡುದು. ಈಗ ಯಾವಾಗ ಬರ್ತಾರಂತ ಕಾಯ್ತಾ ಇದ್ದೀರಿ? ಕಾಯ್ತಾ ಇದ್ದೀನಿ.